ಪಂಚ ರಾಜ್ಯಗಳ ಎಕ್ಸಿಟ್ ಪೋಲ್ ಸಮೀಕ್ಷೆ ಹೊರಗಡೆ ಬರುವುದಕ್ಕೆ ಇನ್ನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇರೋದು. ನಮ್ಮ ಸ್ಟುಡಿಯೋದಲ್ಲಿ ಗೆಸ್ಟ್ಗಳು ಕೂಡ ಜಾಯಿನ್ ಆಗ್ತಾ ಹೋಗ್ತಾರೆ, ವಿಶ್ಲೇಷಣೆಯನ್ನ ಮಾಡ್ತಾರೆ. ರಿಸಲ್ಟ್ ಏನಾಗಬಹುದು ಅನ್ನುವಂತಹ ಕುತೂಹಲ ದೇಶಾದ್ಯಂತ ಇದೆ. ಯಾವ ರೀತಿಯಾದಂತಹ ಫಲಿತಾಂಶ ಬರಬಹುದು ಅನ್ನುವಂತಹ ಕುತೂಹಲ ದೇಶಾದ್ಯಂತ ಇದೆ. ಯಾಕಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಮೇಜರ್ ಪ್ಲೇಯರ್, ಮೇಜರ್ ಕಂಟೆಂಡರ್. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿಯ ವಿರುದ್ಧ ನೇರ ಫೈಟ್ ಇರೋದು ಬಿಜೆಪಿಗೆ. ಮತ್ತೊಂದು ಕಡೆ ಅಸ್ಸಾಂನಲ್ಲೂ ಕೂಡ ಬಿಜೆಪಿ ಸ್ಟ್ರಾಂಗ್ ಪ್ಲೇಯರ್. ಅದರ ಜೊತೆಗೆ ತಮಿಳುನಾಡು, ಹಾಗೆಯೇ ತಮಿಳುನಾಡಿನಲ್ಲಿ ಡಿಎಂಕೆ, ಎಐಎಡಿಎಂಕೆ, ಹಾಗೆಯೇ ಅದರ ಜೊತೆಗೆ ಟಿವಿಕೆ ಪಕ್ಷ ಈ ಬಾರಿ ಅಖಾಡದಲ್ಲಿದೆ. ಮತ್ತೊಂದು ಕಡೆ ಕೇರಳದಲ್ಲಿ ಯುಡಿಎಫ್ ಹಾಗೆಯೇ ಎಲ್ಡಿಎಫ್ 2024ರಿಂದ ನಡೆದಂಥ ಯಾವುದೇ ವಿಧಾನಸಭಾ ಚುನಾವಣೆಯಲ್ಲೂ ಕಾಂಗ್ರೆಸ್ ಗೆಲುವನ್ನ ದಾಖಲು ಮಾಡಿಲ್ಲ. ಹಾಗಾಗಿ ಕೇರಳಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿದ್ರೆ ಕೇರಳ ಕಾಂಗ್ರೆಸ್ಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ರಾಜ್ಯ. ಅಲ್ಲಿ ಕಾಂಗ್ರೆಸ್ನ ಯುಡಿಎಫ್ ಮೈತ್ರಿ ಕಮ್ ಬ್ಯಾಕ್ ಮಾಡುತ್ತಾ ಅನ್ನುವಂತಹ ಕುತೂಹಲ ಇದೆ. ಅದರ ಜೊತೆಗೆ ಪುದುಚೇರಿಗೆ ಸಂಬಂಧಪಟ್ಟ ಹಾಗೆಯೂ ಕ್ಯೂರಿಯಾಸಿಟಿಗಳಿದ್ದಾವೆ. ಮಮತಾ ಬ್ಯಾನರ್ಜಿ ಅವರ ರಾಜ್ಯ, ನಾನಾಗ್ಲೇ ಹೇಳಿದೆ, ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಆಗತ್ತೆ ಅಂತಂದ್ರೆ ಅಲ್ಲಿ ಈ ಹಿಂಸಾಚಾರಗಳು ಕೆಲವು ಭಾಗಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚುನಾವಣಾ ಹಿಂಸಾಚಾರಗಳು ನಡೆಯುತ್ತವೆ. ಈ ಬಾರಿ ಅಂಥ ಹಿಂಸಾಚಾರಗಳು ಯಾವುದೇ ಕಾರಣಕ್ಕೂ ನಡೀಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಸುಮಾರು 2.5 ಲಕ್ಷದಷ್ಟು ಸೇನೆಯನ್ನ ಅಲ್ಲಿ ನಿಯೋಜನೆ ಮಾಡಲಾಗಿತ್ತು. ಸೈನಿಕರನ್ನ, ಪೊಲೀಸರನ್ನ, ಭದ್ರತಾ ಪಡೆಯನ್ನ ಅಲ್ಲಿ ನಿಯೋಜನೆ ಮಾಡಲಾಗಿತ್ತು. ಕಂಪ್ಲೀಟ್ ಸೇನೆಯ ವಿಜಿಲೆನ್ಸ್ನಲ್ಲಿ, ಅವರ ಪರಿವೀಕ್ಷಣೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ಚುನಾವಣೆ ನಡೆದಿದೆ. ಕುತೂಹಲ ಇರೋದೇನು, ಪಶ್ಚಿಮ ಬಂಗಾಳದಲ್ಲಿ ಏನು ಒಂದು ಹವಾ ಕಾಣಿಸ್ತಾ ಇದೆ. ಬಿಜೆಪಿ ಈ ಬಾರಿ ಟಕ್ಕರ್ ಕೊಡುತ್ತೆ ಟಿಎಂಸಿಗೆ ಅಂತ ಹೇಳಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಕೊಡೋದಕ್ಕೆ ಬಿಜೆಪಿ ಸಕ್ಸಸ್ ಆಗುತ್ತಾ ಅನ್ನುವಂತಹ ಕ್ಯೂರಿಯಾಸಿಟಿ ಖಂಡಿತ ಇದೆ. ಯಾಕಂದ್ರೆ ಸುಮಾರು 27% ಮುಸ್ಲಿಂ ಮತದಾರರು ಇರುವಂತಹ ರಾಜ್ಯ ಅದು ಪಶ್ಚಿಮ ಬಂಗಾಳ. ಅದರಲ್ಲೂ ಕೆಲವು ಭಾಗಗಳಿದ್ದಾವೆ, ಕೆಲವು ಜಿಲ್ಲೆಗಳಿದ್ದಾವೆ. ಆ ಜಿಲ್ಲೆಗಳಲ್ಲಿ ಮೋರ್ ದ್ಯಾನ್ 50% ಮುಸ್ಲಿಂ ಬಾಹುಳ್ಯ ಇರುವಂತಹ ಕ್ಷೇತ್ರಗಳಿದ್ದಾವೆ. 60% ಮುಸ್ಲಿಂ ಮತದಾರರು ಇರುವಂತಹ ಕ್ಷೇತ್ರಗಳಿದ್ದಾವೆ. ಅಷ್ಟೂ ಕ್ಷೇತ್ರಗಳು ಮುಸ್ಲಿಂ ಮತಗಳು ಬಹುತೇಕ ತೃಣಮೂಲ್ ಕಾಂಗ್ರೆಸ್ ಜೊತೆ ಕನ್ಸಾಲಿಡೇಟ್ ಆಗಿದ್ದಾವೆ. ಅವರ ಜೊತೆಗಿದ್ದಾವೆ ಆ ಮತಗಳು, ಯಾಕಂದ್ರೆ ಬಿಜೆಪಿಯನ್ನ ಸೋಲಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ. ಹಾಗಾಗಿ ಈ ಬಾರಿ ಈ ಕಾಂಬಿನೇಷನ್ಗಳು ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನುವಂತಹ ಕ್ಯೂರಿಯಾಸಿಟಿ ಇದೆ. ಮತದಾನದ ಪ್ರಮಾಣವೂ ಈ ಬಾರಿ ಹೆಚ್ಚಾಗಿದೆ. ಅದು ಬಿಕಾಸ್ ಆಫ್ SIR ಗೊತ್ತಿಲ್ಲ, ಅದು ಯಾವ ರೀತಿ, ಯಾವ ಕಾರಣಕ್ಕಾಗಿ ಮತದಾನದ ಪ್ರಮಾಣ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸರ್ಚ್ ಆಗಿರೋದು ಅಂತ ಹೇಳಿ. ಫಸ್ಟ್ ಫೇಸ್ ನಲ್ಲಿ 93.19%. ಈಗ ಎರಡನೇ ಹಂತದಲ್ಲಿ 5 ಗಂಟೆಯ ಅವಧಿಗೆ ತಕ್ಕ ಹಾಗೆ ನಾವು ನೋಡೋದಾದ್ರೆ 89.9% ಪಶ್ಚಿಮ ಬಂಗಾಳದಲ್ಲಿ ಎರಡನೇ ಹಂತದಲ್ಲೂ ಕೂಡ ಮತದಾನ ಆಗಿದೆ. ಈ 5 ರಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾದಂತಹ ನಿರೀಕ್ಷೆಗಳಿದ್ದಾವೆ, ಏನಾಗಬಹುದು, ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಹೆಚ್ಚಿನ ಡೀಟೇಲ್ಸ್ ನ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಪ್ರಮುಖವಾಗಿ ಮೊದಲನೇದಾಗಿ ತಮಿಳುನಾಡಿನ ಬಗ್ಗೆ ಮಾತನಾಡ್ತಾ ಹೋಗೋಣ. ತಮಿಳುನಾಡಿನಲ್ಲಿ ಇಷ್ಟು ವರ್ಷಗಳ ಕಾಲ ಇದ್ದಿದ್ದು ಒಂದೇ ಪ್ಯಾಟರ್ನ್, ಅದು ಡಿಎಂಕೆ ವರ್ಸಸ್ ಎಐಎಡಿಎಂಕೆ. ಇವರಲ್ಲ ಅಂದ್ರೆ ಅವರು, ಅದು ಎವ್ರಿ 5 ವರ್ಷಕ್ಕೊಂದ್ಸಲ ಚೇಂಜ್ ಆಗ್ತಾ ಇತ್ತು. 1-2 ಬಾರಿ ಆಚೆಚೆ ಆಗಿರಬಹುದೇನೋ. ಆದ್ರೆ ಈ ಬಾರಿ ಟಿವಿಕೆಯ ಎಂಟ್ರಿ ಎಷ್ಟು ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ನ ಕ್ರಿಯೇಟ್ ಮಾಡಬಹುದು, ಏನ್ ಚರ್ಚೆಗಳಾಗ್ತಾ ಇದೆ ಚಂದ್ರಮೋಹನ್? ಹೌದು ವಿದೇಶಿ, ಈಗ ಕರ್ನಾಟಕದ ನೆರೆಯ ತಮಿಳುನಾಡಿನ ಬಗ್ಗೆ ಕರ್ನಾಟಕದ ಜನರಿಗೂ ಕೂಡ ಭಾರಿ ಕುತೂಹಲ ಮತ್ತು ಆಸಕ್ತಿ ಕೂಡ ಇದೆ. ತಮಿಳುನಾಡಲ್ಲಿ ಈ ಬಾರಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನೋದನ್ನ ಕರ್ನಾಟಕದ ಜನ ಕೂಡ ಎದುರು ನೋಡ್ತಾ ಇದ್ದಾರೆ. ಮುಖ್ಯವಾಗಿ ತಮಿಳುನಾಡಲ್ಲಿ ಒಮ್ಮೆ ಡಿಎಂಕೆ ಅಧಿಕಾರಕ್ಕೆ ಬಂದರೆ ಇನ್ನೊಮ್ಮೆ ಎಡಿಎಂಕೆ ಅಧಿಕಾರಕ್ಕೆ ಬರ್ತಾ ಇತ್ತು. ಆದರೆ ಈ ರೆಕಾರ್ಡನ್ನು ಬ್ರೇಕ್ ಮಾಡಿ ಸತತ 2ನೇ ಬಾರಿಗೂ ಕೂಡ ಜಯಲಲಿತಾ ಅವರು ಅಧಿಕಾರಕ್ಕೆ ಬಂದಿದ್ರು. ಆದ್ರೆ ಈಗ ಡಿಎಂಕೆ ಈಗ ಜಯಲಲಿತಾ ಅವರ ಅನುಪಸ್ಥಿತಿಯಲ್ಲಿ ಅದರ ಲಾಭವನ್ನು ಪಡ್ಕೊಂಡು ಹೇಗೆ ಮತ್ತೆ 2ನೇ ಬಾರಿಗೂ ಕೂಡ ಅಧಿಕಾರದ ಗದ್ದಿಗೆಯನ್ನು ಗಳಿಸ್ಕೊಳ್ಳುತ್ತಾ ಅಂತಕ್ಕಂಥ ಕುತೂಹಲ ಕೂಡ ಇದೆ. ಈಗ ಮುಖ್ಯವಾಗಿ ತಮಿಳುನಾಡು ರಾಜಕಾರಣದಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ ಜಯಲಲಿತಾ ಅವರು ಆಗ್ಬೋದು ಮತ್ತು ಕರುಣಾನಿಧಿ ಇಬ್ಬರ ನಾಯಕತ್ವವೂ ಕೂಡ ಇಲ್ಲ. ಅವರಿಬ್ಬರ ನಾಯಕತ್ವವನ್ನು ಹೊರತುಪಡಿಸಿ ಡಿಎಂಕೆ ಮತ್ತು ಎಡಿಎಂಕೆ ಪಕ್ಷಗಳು ಕೂಡ ಚುನಾವಣೆಯನ್ನು ಎದುರಿಸಿವೆ. ಮುಖ್ಯವಾಗಿ ಈಗ ಎಡಿಎಂಕೆ ಎಡಪ್ಪಾಡಿ ಪಳನಿಸ್ವಾಮಿ ಅವರ ನಾಯಕತ್ವದಲ್ಲಿ ಚುನಾವಣೆಯನ್ನು ಎದುರಿಸಿದೆ ಮತ್ತು ಬಿಜೆಪಿಯ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಬಿಜೆಪಿ 3-4 ಸ್ಥಾನಗಳಿಗೆ ಮಾತ್ರನೇ ಸೀಮಿತ ಆಗಿತ್ತು. ಹಾಗಾಗಿ ಈಗ ಬಿಜೆಪಿ ತಮಿಳುನಾಡು ರಾಜ್ಯದಲ್ಲಿ ಎಷ್ಟು ಮಟ್ಟಿಗೆ ಸಾಧನೆಯನ್ನು ಮಾಡುತ್ತೆ ಅನ್ನತಕ್ಕಂತಹ ಕುತೂಹಲ ಕೂಡ ಇದೆ. ಬಿಜೆಪಿಯನ್ನು ಈ ಬಾರಿನೂ ಹೆಚ್ಚಿನ ಸ್ಥಾನಗಳಲ್ಲೇನು ಸ್ಪರ್ಧೆಯನ್ನು ಮಾಡಿಲ್ಲ. ಸ್ಪರ್ಧೆ ಮಾಡಿರ್ತಕ್ಕಂಥದ್ದು ಕೂಡ 27 ವಿಧಾನಸಭಾ ಕ್ಷೇತ್ರಗಳಲ್ಲಿ. ಹೆಚ್ಚಿನ
ಕ್ಷೇತ್ರಗಳನ್ನ ADMKಗೆ ಬಿಜೆಪಿ ಕೂಡ ಬಿಟ್ಟುಕೊಟ್ಟಿದೆ. ಹಾಗಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥ ಕ್ಷೇತ್ರಗಳ ಪೈಕಿ ಬಿಜೆಪಿ ಎಷ್ಟು ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ ಮತ್ತು ADMK ಸಾಧನೆ ಏನಾಗಿರುತ್ತೆ ಅನ್ನೋದಕ್ಕಂತಹ ಕುತೂಹಲ ಕೂಡ ಇದೆ. ಮುಖ್ಯವಾಗಿ ಪನ್ನೀರ್ ಸೆಲ್ವಂ ಅವರು ಕೂಡ ADMK ಜೊತೆಗೆ ಸೇರ್ಪಡೆಯಾಗಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ರು. ಆದರೆ ಎಡಪ್ಪಾಡಿ ಪಳನಿಸ್ವಾಮಿ ಅವರು ಪನ್ನೀರ್ ಸೆಲ್ವಂ ಅವ್ರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳಿಕ್ಕೆ ತಯಾರಿರಲಿಲ್ಲ. ಹೀಗಾಗಿ ಅವರು DMK ಪಕ್ಷವನ್ನು ಸೇರಿ DMK ಇಂದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಹೀಗಾಗಿ DMK ಮತ್ತು ಪನ್ನೀರ್ ಸೆಲ್ವಂ ಮತ್ತು ಇನ್ನುಳಿದಂತಹ ಅವರ ಪಕ್ಷಗಳ ನಾಯಕರುಗಳು ಈಗ DMK ಪಕ್ಷವನ್ನು ಈ ಬಾರಿ ಮತ್ತೆ ಹೆಚ್ಚಿನ ಕ್ಷೇತ್ರಗಳಲ್ಲಿ ಗೆಲುವಿನೊಂದಿಗೆ ಮತ್ತೆ ಅಧಿಕಾರಕ್ಕೆ ತರ್ತಾರ ಹೇಗೆ ಅನ್ನತಕ್ಕಂಥ ಕುತೂಹಲ ಕೂಡ ಇದೆ. ಮುಖ್ಯವಾಗಿ ಈಗ ಉದಯನಿಧಿ ಸ್ಟಾಲಿನ್ ಆಗ್ಬೋದು, MK ಸ್ಟಾಲಿನ್ ಅವರು ಆಗ್ಬೋದು, ಅವರ ನಾಯಕತ್ವ ಕೂಡ ಈ ಚುನಾವಣೆ ಒಂದು ಅಗ್ನಿ ಪರೀಕ್ಷೆ. ಹಾಗಾಗಿ MK ಸ್ಟಾಲಿನ್ ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಜೊತೆಗಿನ ಮೈತ್ರಿಯೊಂದಿಗೆ DMK ಮತ್ತು ಈ ಒಂದು ಇಂಡಿಯಾ ಮೈತ್ರಿಕೂಟ ಯಾವ ಮಟ್ಟಗಿನ ಸಾಧನೆಯನ್ನು ಮಾಡುತ್ತೆ ಅನ್ನತಕ್ಕಂಥ ಕುತೂಹಲ ಕೂಡ ಇದೆ. ಮುಖ್ಯವಾಗಿ DMK ಆಗ್ಬೋದು ಅಥವಾ ADMK ಆಗ್ಬೋದು, ತಮಿಳುನಾಡಲ್ಲಿ ಯಾವುದೇ ಪಕ್ಷಗಳು ಗೆದ್ದರೂ ಕೂಡ ಕರ್ನಾಟಕದೊಂದಿಗೆ ಮಳೆ ಕೊರತೆ ಆದಂಥ ಸಂದರ್ಭದಲ್ಲಿ ಕಾವೇರಿ ನೀರಿನ ವಿವಾದದಲ್ಲಿ ಕಾಲು ಕಿರ್ಕೊಂಡು ಜಗಳ ಮಾಡ್ತಕ್ಕಂಥದ್ದು ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಡಬೇಕು ಅನ್ನೋದು ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗ್ತಕ್ಕಂಥದ್ದು ಸಾಮಾನ್ಯ ಆಗಿರುತ್ತೆ. ಈ ಹಿಂದೆ ಕರುಣಾನಿಧಿ ಅವರು ಇದ್ದಂಥ ಸಂದರ್ಭದಲ್ಲಿ ಕಾವೇರಿ ವಿವಾದವನ್ನು ಹೆಚ್ಚಿನದಾಗಿ ಕೆಣಕ್ತಾ ಇರಲಿಲ್ಲ, ಗಲಾಟೆ ಮಾಡ್ತಾ ಇರಲಿಲ್ಲ. ಆದ್ರೆ ಈಗ MK ಸ್ಟಾಲಿನ್ ಅವರು ಈಗ ಮೇಕೆದಾಟು ಯೋಜನೆಗೂ ಕೂಡ ಅಡ್ಗಾಲನ ಹಾಕಿದ್ದಾರೆ. ಹಾಗಾಗಿ ಈಗ ಯಾವೇ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ತಮಿಳುನಾಡಲ್ಲಿ ಕರ್ನಾಟಕದ ಮೇಕೆದಾಟು ಯೋಜನೆಗೆ ಅಡ್ಗಾಲ ಆಗ್ತಕ್ಕಂಥದ್ದು ನಿಶ್ಚಿತ. ಆದರೂ ಕೂಡ ಈಗ ತಮಿಳುನಾಡಲ್ಲಿ ಯಾವ ಪಕ್ಷ ಮತ್ತು ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಅನ್ನತಕ್ಕಂಥ ಕುತೂಹಲ ಕೂಡ ಇದೆ. ಈಗ TVK ವಿಜಯ್ ಅವರು ಕೂಡ ತಮ್ಮದೇ ಆದಂತಹ ಪಕ್ಷವನ್ನು ಸ್ಥಾಪನೆ ಮಾಡಿಕೊಂಡು ಚುನಾವಣಾ ಅಖಾಡಕ್ಕೆ ಇಳಿದಿದ್ದಾರೆ. ಈಗ TVK ವಿಜಯ್ ಅವರ ಪಕ್ಷದ ಭವಿಷ್ಯ ಏನಾಗುತ್ತೆ, TVK ವಿಜಯ್ ಅವರ ರಾಜಕೀಯ ಭವಿಷ್ಯ ಏನಾಗುತ್ತೆ ಅನ್ನುವ ಕುತೂಹಲ ಕೂಡ ಇದೆ. ಮುಖ್ಯವಾಗಿ ಸಿನಿಮಾದ ಜನಪ್ರಿಯತೆ ಮತಗಳಾಗಿ ಪರಿವರ್ತನೆ ಆಗುತ್ತಾ ಇಲ್ವೇ, ಅದು ಸಿನಿಮಾದ ಜನಪ್ರಿಯತೆ ಕೇವಲ ರ್ಯಾಲಿಗಳಲ್ಲಿ ಹೆಚ್ಚಿನ ಜನರನ್ನ ಸೇರಿಸಲಿಕ್ಕೆ ಅಷ್ಟೇ ಸೀಮಿತ ಆಗುತ್ತಾ ಅನ್ನೋ ಒಂದು ಪ್ರಶ್ನೆಗೂ ಕೂಡ ಈಗ ಚುನಾವಣಾ ಫಲಿತಾಂಶ ಉತ್ತರವನ್ನ ನೀಡಬೇಕು. ಈಗ ಇನ್ನೂ ಒಂದು ಗಂಟೆನಲ್ಲೇ ಎಕ್ಸಿಟ್ ಪೋಲ್ಗಳು ಕೂಡ ಬರ್ತವೆ. ಎಕ್ಸಿಟ್ ಪೋಲ್ಗಳ ಮೂಲಕ ಜನರ ನಾಡಿಮಿಡಿತ ಏನು ಅನ್ನೋದು ಕೂಡ ತಮಿಳುನಾಡಿನ ಜೊತೆಗೆ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು ಪಶ್ಚಿಮ ಬಂಗಾಳದ ಚುನಾವಣೆ. ಒಂದು, ಮತದಾನದ ಪ್ರಮಾಣ ಇಲ್ಲಿ ಇನ್ಕ್ರೀಸ್ ಆಗಿದೆ. ಕಳೆದ ಬಾರಿ 77 ಸೀಟ್ಗಳನ್ನ ಪಡ್ಕೊಂಡಿತ್ತು ಬಿಜೆಪಿ. ಈ ಬಾರಿ ದೊಡ್ಡ ಮಟ್ಟದಲ್ಲಿ ಫೈಟ್ ಕೊಡುತ್ತೆ ಅನ್ನುವಂತಹ ನಿರೀಕ್ಷೆಗಳಿದ್ದಾವೆ, ಆ ರೀತಿಯ ಚರ್ಚೆಗಳಾಗಿದ್ದಾವೆ. ಬಟ್ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯುವಷ್ಟರ ಮಟ್ಟಿಗೆ ಬಿಜೆಪಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ಯಾ? ಪಶ್ಚಿಮ ಬಂಗಾಳದ ಮತದಾರನ ತಲೆಯಲ್ಲಿರುವಂತಹ ಲೆಕ್ಕಾಚಾರಗಳು ಏನು, ಯಾವ ರೀತಿಯಾದಂತಹ ತೀರ್ಪನ್ನ ಕೊಟ್ಟಿರಬಹುದು ಅಂತ ಹೇಳಿ ವಿದೇಶಿ ಈ ಬಾರಿ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಹೆಚ್ಚಿನ ಶೇಕಡಾವಾರು ಪ್ರಮಾಣದಲ್ಲಿ ಮತದಾನ ಆಗ್ತಾ ಇದೆ. ಇದಕ್ಕೆ ಬೇರೆ ಬೇರೆ ಕಾರಣಗಳಿವೆ. ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆಗಿಂತ ಮುಂಚಿತವಾಗಿಯೇ SIR ಅನ್ನ ಮಾಡಲಾಗಿದೆ, ಅಂದ್ರೆ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆಯನ್ನು ಮಾಡಲಾಗಿದೆ. ಪಶ್ಚಿಮ ಬಂಗಾಳ ರಾಜ್ಯ ಬಾಂಗ್ಲಾದೇಶದೊಂದಿಗೂ ಕೂಡ ಗಡಿಯನ್ನು ಹಂಚಿಕೊಂಡಿದೆ. ಬಾಂಗ್ಲಾದೇಶದ ಅಕ್ರಮ ವಲಸಿಗರು ಕೂಡ ಪಶ್ಚಿಮ ಬಂಗಾಳದಲ್ಲಿ ವಾಸ ಇದ್ದಾರೆ ಅನ್ನೋ ಒಂದು ಕಾರಣಕ್ಕಾಗೂ ಕೂಡ ಈ ಒಂದು ಮತದಾರರ ಪಟ್ಟಿ ಪರಿಷ್ಕರಣೆ ಸಾಕಷ್ಟು ಸುದ್ದಿ ಆಗಿತ್ತು ಮತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಲಕ್ಷಗಟ್ಟಲೆ ಸಂಖ್ಯೆಯಲ್ಲಿ ಜನರ ಹೆಸರನ್ನು ಕೂಡ ಮತದಾರರ ಪಟ್ಟಿಯಿಂದ ತೆಗೆದು ಹಾಕಲಾಗಿತ್ತು. ಈ ಜನರು ಕೂಡ ಮತದಾರ ಪಟ್ಟಿಗೆ ತಮ್ಮ ಹೆಸರನ್ನ ಸೇರ್ಪಡೆ ಮಾಡಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನವನ್ನು ಕೂಡ ಮಾಡಿದ್ರು ಮತ್ತು ಕೆಲವರು ಮತದಾರ ಪಟ್ಟಿಯಿಂದ ಹೆಸರನ್ನು ತೆಗೆದುಹಾಕಿದ ಮೇಲೆ ಅದರ ವಿರುದ್ಧ ಅಪೀಲನ್ನು ಕೂಡ ಸಲ್ಲಿಸಿದ್ದಾರೆ. ಆ ಅಪೀಲು ಕೂಡ ಇನ್ನೂ ಕೆಲವು ಪೆಂಡಿಂಗ್ ಇವೆ. ಜೊತೆಗೆ ಪಶ್ಚಿಮ ಬಂಗಾಳದ ಸಾಕಷ್ಟು ಸಂಖ್ಯೆಯ ಜನರು ಬೇರೆ ಬೇರೆ ರಾಜ್ಯಗಳಿಗೆ ವಲಸೆ ಹೋಗಿ ವಲಸೆ ಕಾರ್ಮಿಕರಾಗೂ ಕೂಡ ಕೆಲಸವನ್ನ ಮಾಡ್ತಾ ಇದ್ರು. ಈ ಬಾರಿ ಪಶ್ಚಿಮ ಬಂಗಾಳದ ವಿಧಾನಸಭಾ ಚುನಾವಣೆಯಲ್ಲಿ ತಾವೇನಾದ್ರೂ ಕೂಡ ಹೋಗಿ ಮತವನ್ನ ಚಲಾವಣೆ ಮಾಡಲಿಲ್ಲ ಅಂದ್ರೆ ಮತದಾರರ ಪಟ್ಟಿಯಿಂದ ಶಾಶ್ವತವಾಗಿ ತಮ್ಮ ಹೆಸರನ್ನು ತೆಗೆದುಹಾಕ್ತಾರೆ. ಜೊತೆಗೆ ನಮ್ಮ ಪೌರತ್ವವನ್ನು ಕೂಡ ರದ್ದುಪಡಿಸಬಹುದು ಅನ್ನೋ ಒಂದು ಭೀತಿ ಕೂಡ ಈ ವಲಸಿಗ ಕಾರ್ಮಿಕರಲ್ಲಿತ್ತು. ಅಂದ್ರೆ ಬೇರೆ ರಾಜ್ಯಗಳಲ್ಲಿ ಇರತಕ್ಕಂಥ ವಲಸಿಗ ಕಾರ್ಮಿಕರಲ್ಲಿತ್ತು. ಅದು ಉತ್ತರ ಭಾರತದ ದೆಹಲಿ ಆಗ್ಬೋದು, ಗುರುಗ್ರಾಮ ಆಗ್ಬೋದು ಅಥವಾ ಬೆಂಗಳೂರಿನಂತ ನಗರಗಳಿಗೆ ಬಂದು ಕೆಲಸ ಮಾಡ್ತಾ ಇದ್ದಂಥ ವೆಸ್ಟ್ ಬೆಂಗಾಲ್ನ ಜನರಲ್ಲಿತ್ತು. ಆ ಕಾರಣಕ್ಕಾಗಿ ದೇಶದ ಬೇರೆ ಬೇರೆ ನಗರಗಳಲ್ಲಿ ವಲಸೆ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಂಥವ್ರು ಕೂಡ ಈ ಬಾರಿ ವಾಪಸ್ ಚುನಾವಣೆಯ ದಿನ ವೆಸ್ಟ್ ಬೆಂಗಾಲ್ಗೆ ಹೋಗಿ ಮತವನ್ನ ಚಲಾವಣೆ ಮಾಡಿದ್ದಾರೆ. ಈ ಕಾರಣಕ್ಕಾಗಿ 93%, 94, 95% ಕೂಡ ಮತದಾನ ಈ ಬಾರಿ ಆಗ್ತಾ ಇದೆ. ಇದಕ್ಕೆ SIR ಪ್ರಮುಖ ಕಾರಣ ಅನ್ನೋ ಒಂದು ಚರ್ಚೆ ಕೂಡ ಈಗ ವೆಸ್ಟ್ ಬೆಂಗಾಲ್ ಅಲ್ಲಿ ನಡೀತಾ ಇದೆ. ಜನರಿಗೆ ತಮ್ಮ ಮತದಾರರ ಪಟ್ಟಿಯಿಂದ ತಮ್ಮ ಹೆಸರನ್ನ ತೆಗೆದುಹಾಕಬಹುದು ಅನ್ನೋ ಒಂದು ಭೀತಿ ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ತಮ್ಮ ಪೌರತ್ವವೇ ರದ್ದಾಗ್ಬಿಡ್ಬೋದು ಅನ್ನೋ ಒಂದು ಭೀತಿ ಕೂಡ ಕಾಡ್ತಾ ಇದೆ. ಆ ಕಾರಣಕ್ಕಾಗಿ ಈ ಚುನಾವಣೆಯಲ್ಲಿ ಮತ ಹಾಕಿದ್ರೆ ತಮ್ಮ ಪೌರತ್ವವು ಕೂಡ ಸುಭದ್ರ ಆಗಿರುತ್ತೆ ಮತ್ತು ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಮುಂದುವರಿಯುತ್ತೆ. ಹಾಗಾಗಿ ತಮಗೆ ಭವಿಷ್ಯಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ ಅನ್ನೋ ಒಂದು ಕಾರಣಕ್ಕಾಗೂ ಕೂಡ ವಲಸಿಗ ಕಾರ್ಮಿಕರು ಕೂಡ 4-5 ಸಾವಿರ ರೂಪಾಯಿ ಹಣವನ್ನು ಖರ್ಚು ಮಾಡಿಕೊಂಡು ವೆಸ್ಟ್ ಬೆಂಗಾಲ್ಗೆ ಹೋಗಿ ತಮ್ಮ ಊರುಗಳಲ್ಲಿ ಮತವನ್ನ ಚಲಾವಣೆ ಮಾಡ್ತಾ ಇದ್ದಾರೆ. ಈಗ ಮುಖ್ಯವಾಗಿ TMC ಮತ್ತು ಬಿಜೆಪಿ ನಡುವೆ ವೆಸ್ಟ್ ಬೆಂಗಾಲ್ ಅಲ್ಲಿ ಎಲೆಕ್ಷನ್ ಫೈಟ್ ನಡೆದಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ 77 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿತ್ತು. ಈ ಬಾರಿ ಎಷ್ಟು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಬಹುದು, ಇಲ್ವೇ ಅಧಿಕಾರದ ಗದ್ದಿಗೆಯನ್ನು ಬಿಜೆಪಿ ಪಕ್ಷ ಹಿಡಿಲಿಕ್ಕೆ ಸಾಧ್ಯ ಆಗುತ್ತಾ ಹೇಗೆ ಅನ್ನುವ ಕುತೂಹಲ ಇದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ TMC 215 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿತ್ತು. ವೆಸ್ಟ್ ಬೆಂಗಾಲ್ ಅಲ್ಲಿ ಒಟ್ಟಾರೆ 294 ವಿಧಾನಸಭಾ ಕ್ಷೇತ್ರಗಳಿವೆ. ಇವುಗಳ ಪೈಕಿ 147 ಕ್ಷೇತ್ರಗಳಲ್ಲಿ ಗೆದ್ರೆ ಬಹುಮತದ ಮ್ಯಾಜಿಕ್ ನಂಬರ್ ಸಿಗುತ್ತೆ. ಆದ್ರೆ TMC ಪಕ್ಷ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 215 ಕ್ಷೇತ್ರಗಳಲ್ಲಿ ಗೆದ್ದು ದೊಡ್ಡ ಸಾಧನೆಯನ್ನೇ ಮಾಡಿತ್ತು. ಆದ್ರೆ ಈ ಬಾರಿ ಅದೇ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಇಲ್ವಾ ಅನ್ನತಕ್ಕಂಥ ಪ್ರಶ್ನೆಗಳು ಕೂಡ ಇವೆ.
ಮುಖ್ಯವಾಗಿ TMC ಪಕ್ಷದಿಂದ ಗುಂಡಾಗಿರಿ ನಡೀತಾ ಇದೆ, ಜನರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ನಡೀತಾ ಇದೆ ಎನ್ನುವ ಆರೋಪಗಳು ಕೂಡ ಇವೆ ಮತ್ತು ಸಾಕಷ್ಟು ರೇಪ್ ಪ್ರಕರಣಗಳು ಕೂಡ ವೆಸ್ಟ್ ಬೆಂಗಾಲ್ ಅಲ್ಲಿ ಈಗ ಹಾಗೆ ಅವುಗಳು ಕೂಡ ಸಾಕಷ್ಟು ಚರ್ಚೆ ಆಗಿದ್ವು, ರಾಷ್ಟ್ರ ಮಟ್ಟದಲ್ಲೂ ಕೂಡ ಚರ್ಚೆ ಆಗಿದ್ವು. ಹಾಗಾಗಿ TMCಯ ಈ ಮತ್ತೆ ಅಧಿಕಾರದ ಗದ್ದಿಗೆಯನ್ನು ಹಿಡಿತಾ ಇವೆ, ಬಿಜೆಪಿ ಅಧಿಕಾರದ ಗದ್ದಿಗೆಯನ್ನ ಹಿಡಿಯುತ್ತಾ ಹೇಗೆನ್ನುವ ಕುತೂಹಲ ಕೂಡ ಇದೆ. ವಿದ್ಯಾಶ್ರೀ. ರೈಟ್ ಚಂದ್ರಮೋಹನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.